hidden forever on fire. ರಾಜ್ಯದಲ್ಲಿ ಮುಡಾ ಹಗರಣದ ಸದ್ದು ಕಡಿಮೆಯಾಗ್ತಾನೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆ ಮಾಡೋದಕ್ಕೆ ಪ್ರಕರಣವನ್ನ ಕೈಗೆತ್ತಿಕೊಳ್ಳೋದಕ್ಕೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದೆ. 2 ದಿನಗಳ ಹಿಂದೆ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೂಡ ಪ್ರಕಟ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾದಲ್ಲಿ ನಡೆದಿದೆ ಅನ್ನುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ನಿರ್ದೇಶನ ಕೊಟ್ಟಿತ್ತು. ಇನ್ನು ಲೋಕಾಯುಕ್ತದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗಿ 2 ದಿನಗಳಾಯಿತು. ಇದೀಗ ತನಿಖೆ ಮಾಡೋದಕ್ಕೆ ಅಂತ ಲೋಕಾಯುಕ್ತ ಮುಂದಾಗ್ತಾ ಇದೆ. ಎಫ್ಐಆರ್ ದಾಖಲಾದ ಬಳಿಕ ಇಂದಿನಿಂದ ತನಿಖೆ ಕೂಡ ಮಾಡಲಿದೆ ಲೋಕಾಯುಕ್ತ. ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡೋದಕ್ಕೂ ಕೂಡ ಲೋಕಾಯುಕ್ತ ಈಗ ತಯಾರಿ ಮಾಡ್ಕೊಳ್ತಾ ಇದೆ. ಎಫ್ಐಆರ್ ದಾಖಲಾಗಿರುವ 4 ಜನರಿಗೂ ನೋಟಿಸನ್ನು ನೀಡಲಾಗತ್ತೆ. ಒಟ್ಟು 4 ಲೋಕಾಯುಕ್ತ ತಂಡದಿಂದ ಈ ಒಂದು ಪ್ರಕರಣದ ತನಿಖೆ ಆಗತ್ತೆ. ಮೊದಲು ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದೆ ಲೋಕಾಯುಕ್ತ. ಏನು ದಾಖಲೆ ಇದೆ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ರು. ಇಲ್ಲ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಯಾವ ದಾಖಲೆಗಳಿದ್ದಾವೆ, ಸಿಎಂ ಸಿದ್ದರಾಮಯ್ಯ ಅವರೇನಾದರೂ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿದಾರಾ ಅಥವಾ ನೇರವಾಗಿ ಈ ಪ್ರಕರಣದಲ್ಲಿ ಎಲ್ಲಾದರೂ ಭಾಗಿಯಾಗಿದ್ದಾರಾ, ಅವರ ಭಾಗಿದಾರಿತ್ವ ಯಾವ ರೀತಿಯಾಗಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಏನಾದರೂ ಇದೆಯಾ, ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಖಲೆಗಳು ನಾಪತ್ತೆಯಾಗಿದ್ದಾವೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ತಿದ್ದುಪಡಿ ಹಾಗೂ ಅಕ್ರಮದ ಕುರಿತು ತನಿಖೆ ಮಾಡೋದಕ್ಕೆ ಅಂತ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ದಾಖಲೆಗಳು ಕೆಲವು ನಾಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಏನಾದರೂ ತಿದ್ದುಪಡಿ ಆಗಿದೆಯಾ, ಅಕ್ರಮದ ಕುರಿತು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಬೇಕಾಗತ್ತೆ. ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ, ವಿಚಾರಣೆ ಮಾಡಬೇಕು, ನೀವು ವಿಚಾರಣೆಗೆ ಬಂದು ಹಾಜರಾಗಿ, ಇಲ್ಲ ನಿಮ್ಮ ಮನೆಯಲ್ಲೇ ಬಂದು ನಾವು ನಿಮ್ಮನ್ನು ವಿಚಾರಣೆ ಮಾಡ್ತೀವಿ, ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಡಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿ 2 ದಿನಗಳಾಯಿತು. ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆ ಮಾಡಲೇಬೇಕಾಗತ್ತೆ. ಅದರಲ್ಲೂ ಯಾವ ರೀತಿಯಾಗಿ ಮುಂಚೆ ನಾವು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು A1 ಆರೋಪಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣದ ಒಂದು ತನಿಖೆಯನ್ನು ಎದುರಿಸಲೇಬೇಕಾಗತ್ತಾ, ಮುಂದಿನ ತನಿಖೆ ಯಾವಾಗ ಆರಂಭ ಆಗಬಹುದು, ವಿಚಾರಣೆ ಯಾವಾಗ ಆರಂಭ ಆಗಬಹುದು ಅಂತ? ಸಂತೋಷ್, ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಹಾಗೂ ಸಾಕಷ್ಟು ಕಾವು ಪಡೆದಂತಹ ಒಂದು ಪ್ರಕರಣ ಮೂಡಾ ಹಗರಣ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿರುವಂತದ್ದು. ಅಂದ್ರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ನಿಂದ ಆದೇಶ ಹಿನ್ನೆಲೆ ತನಿಖೆ ಆಗ್ಬೇಕು ಎಂಬ ಹಿನ್ನೆಲೆಯಿಂದಾಗಿ ಎಫ್ಐಆರ್ ದಾಖಲೆ ಆಗಿರುವಂತದ್ದು. ಅಂದ್ರೆ ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಕೂಡ ಅನುಮತಿಯನ್ನ ಕೊಟ್ಟಿದ್ರು ರಾಜ್ಯಪಾಲರು. ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೆಟ್ಟಲೇರಿದ್ರು ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿ ಹಿನ್ನಡೆ ಆದ ಕಾರಣ ಈಗ ತನಿಖೆ ಎದುರಿಸಬೇಕಾದಂತ ಅನಿವಾರ್ಯತೆ ಕೂಡ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇರುವಂತದ್ದು. ಸಾಕಷ್ಟು ಜಟಾಪಟಿಗಳು, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎದುರಾಗಿತ್ತು. ಈ ಎದುರಾದ್ರೂ ಕೂಡ ಅಂತಿಮವಾಗಿ ಕೋರ್ಟ್ ನಿಂದ ಆದೇಶ ಬಂದ ನಂತರ ಮತ್ತೆ ತನಿಖೆ ಮಾಡೋದು ಕೂಡ ಈಗ ಲೋಕಾಯುಕ್ತ ಪೊಲೀಸರ ಮುಂದೆ ಇರುವಂತದ್ದು. ಹಾಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 5 ಜನ ಅಂದ್ರೆ 4 ಜನರ ಮೇಲೆ ಎಫ್ಐಆರ್ ಆಗಿದೆ. 5ನೇ ಉಳಿದ ಏನು ಅಧಿಕಾರಿಗಳ ತನಿಖೆ ಕೂಡ ಮಾಡುವ ಸಾಧ್ಯತೆಗಳು ಇದೆ. ಹಾಗಾಗಿ
FIR ಆದ ಬಳಿಕ ತನಿಖೆ ದಾಖಲಾದ ಬಳಿಕ ಇಂದಿನಿಂದ ತನಿಖೆ ಶುರು ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಮೊದಲನೇದಾಗಿ ಅಂದ್ರೆ ತನಿಖೆ ನಡೆಯಬೇಕಾದ ಹಂತದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಮೊದಲು ನೋಟಿಸ್ ಕೊಟ್ಟು ಉತ್ತರ ಪಡೆಯೋದಕ್ಕೆ ಆ ತನಿಖೆಗೆ ಹಾಜರಾಗ್ಬೇಕಾ ಅಥವಾ ತನಿಖೆಗೆ ಎದುರಿಸ್ಬೇಕಾ ಎಂಬ ಸಂಬಂಧಪಟ್ಟಂತೆ ಮೊದಲು ನೋಟಿಸ್ ಕೊಡ್ಬೇಕಾಗುತ್ತೆ. ಆ ನೋಟಿಸ್ ಅನ್ನು ಕೊಡೋದಕ್ಕೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ FIR ದಾಖಲಾದ್ಮೇಲೆ ತನಿಖೆ ಆಗ್ಬೇಕು. ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಬಂಧಪಟ್ಟಂತವರ ಬಳಿಯಿಂದ ಪಡಿಬೇಕಾಗುತ್ತೆ. ಹಾಗಾಗಿ ತಮ್ಮಲ್ಲಿರುವ ಮಾಹಿತಿಗಳು ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿಗಳು ಎರಡನ್ನು ಇಟ್ಟುಕೊಂಡು ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮಾಡುವ ಸಾಧ್ಯತೆಗಳು ಇದೆ. ಅಂದ್ರೆ ವಿಚಾರಣೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾತ್ರ ಇದೆಯಾ, ತಮ್ಮ ಪ್ರಭಾವ ಬಳಕೆಯಾಗಿದೆಯಾ ಎಂಬ ವಿಚಾರಗಳನ್ನ ಕೇಳುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ವಿಚಾರಣೆಗೆ ಸಂಪೂರ್ಣ ಮಾಹಿತಿಯನ್ನ ಲೋಕಾಯುಕ್ತರು ಕಲೆ ಹಾಕುವಂತ ಒಂದು ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ತನಿಖೆಗೆ ಸಾಧ್ಯತೆ ಇರುವಂತಹ ಎಲ್ಲಾ ರೀತಿಯ ಒಂದು ಕಾನೂನು ಕ್ರಮಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಒಟ್ಟು 4 ಲೋಕಾಯುಕ್ತ ತಂಡಗಳಿಂದ ತನಿಖೆಯನ್ನ ಪ್ರಾರಂಭ ಮಾಡಲಾಗಿದೆ. ಇಂದಿನಿಂದ ಕಾರ್ಯಾಚರಣೆಯು ಕೂಡ ಶುರುವಾಗುತ್ತೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿವೆ. ಹಾಗಾಗಿ ಈಗಾಗಲೇ ಒಂದಿಷ್ಟು ದಾಖಲೆಗಳು ಅಂದ್ರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಹಗರಣದಲ್ಲಿ ಯಾವ್ಯಾವ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾನೂನಿಗೆ ವಿರುದ್ಧವಾಗಿ 14 ಸೈಟ್ಗಳು ಅಂದ್ರೆ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವ್ರಿಗೆ ಯಾವ ರೀತಿ ಆ ಸೈಟ್ಗಳು ವರ್ಗಾವಣೆ ಆದವು, ಮತ್ತೆ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಅವರ ಒಂದು ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡಿತ್ತು. ಅಂತ ಸಂದರ್ಭದಲ್ಲಿ ಇದ್ದಂತಹ ದಾಖಲಾತಿಗಳೇನು, ಕಾನೂನಾತ್ಮಕ ಪ್ರತಿಕ್ರಿಯೆಗಳೇನಿದ್ವು, ಮತ್ತೆ 50-50 ಅನುಪಾತದಲ್ಲಿ ಅವರಿಗೆ ಜಮೀನು ಬೇರೆ ಬಡಾವಣೆಯಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದ್ಯಾ, ಇದರಲ್ಲಿ ಪ್ರಭಾವ ಬೀರಲಾಗಿದ್ಯಾ ಎಂಬ ಸಂಪೂರ್ಣ ಮಾಹಿತಿಗಳನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಹಾಗಾಗಿ ಜೊತೆಗೆ ದಾಖಲಾತಿಗಳು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿವೆ, ದಾಖಲಾತಿಗಳು ಎಷ್ಟರ ಮಟ್ಟಿಗೆ ಇದೆ, ಅದನ್ನು ಸಂಪೂರ್ಣವಾಗಿ ಇರೋದ್ರ ಬಗ್ಗೆ ಹಾಗೂ ತಿದ್ದುಪಡಿ ಏನಾದ್ರೂ ಆಗಿರೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಅತಿ ಸೂಕ್ಷ್ಮವಾಗಿ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕ್ಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾದಂತ ಒಂದು ಮಾಹಿತಿಗಳನ್ನ ಪಡೆದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ದಾಖಲೆಗಳನ್ನು ಕಲೆ ಹಾಕಿರೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದನ್ನೆಲ್ಲ ಆಧರಿಸಿ ಮುಂದೆ CM ಸೇರಿದಂತೆ ಇನ್ನಿತರ ಆರೋಪಿಗಳಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆಗಳು ಇದೆ. ಅಂದ್ರೆ CM ಪತ್ನಿ ಅವ್ರಿಗಾಗ್ಬೋದು ಅಥವಾ ಅವರ ಬಾಮೈದ ಮಲ್ಲಿಕಾರ್ಜುನ್ ಆಗ್ಬೋದು, ಸಂಬಂಧಪಟ್ಟಂತೆ ಇತರ ಅಧಿಕಾರಿಗಳಿಗೆ ಅಲ್ಲಿ ಮೈಸೂರು ನಗರ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು, ಈ ಎಲ್ಲರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.